ಹಲೋ ಎವ್ರಿವನ್, ಬನ್ನಿ ಇವತ್ತು ಎರಡು ಸ್ಕ್ವೇರ್ ನಂಬರ್ ಇದ್ದರೆ ಹೇಗೆ ಸಬ್ಟ್ರಾಕ್ಟ್ ಮಾಡೋದು ಅಂತ ನೋಡೋಣ. ಆದರೆ ಒಂದು ಗಮನ ಇಟ್ಟು ನೋಡ್ಕೊಳ್ಳಿ, ಕೊಟ್ಟಿದ್ದಾರಲ್ಲ ನಂಬರು, ಇವೆರಡು ನಂಬರ್ನ ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 1 ಆನ್ಸರ್ ಸಿಗಬೇಕು. ಆವಾಗ ಮಾತ್ರ ಈ ಟ್ರಿಕ್ ವರ್ಕ್ ಆಗುತ್ತೆ. ನೋಡಿ, ಇಲ್ಲಿ 11 - 10 1 ಬರುತ್ತೆ. ಸೊ ಈ ಟ್ರಿಕ್ ಅಪ್ಲೈ ಆಗುತ್ತೆ. ಏನಿಲ್ಲ, ತುಂಬ ಸಿಂಪಲ್ಲು ಮಾಡೋದು. ಈ ರೀತಿ ನಂಬರ್ಸ್ ಇದ್ದಾಗ ಜಸ್ಟ್ ಈ ಎರಡು ನಂಬರ್ನ ನೀವು ಆ್ಯಡ್ ಮಾಡಿಬಿಡಿ, ಅಷ್ಟೇ, ನಿಮಗೆ ಆನ್ಸರು ಸಿಕ್ಬಿಡುತ್ತೆ. ಮಾಡ್ತಿರೋದು ಕರೆಕ್ಟಾ ತಪ್ಪಾ ವೆರಿಫೈ ಮಾಡಿಬಿಡೋಣ. ಕ್ರಾಸ್ ವೆರಿಫಿಕೇಷನ್ನು. 11 ಸ್ಕ್ವೇರ್ ಏನು 121, 10 ಸ್ಕ್ವೇರ್ ಏನು 100, ಮೈನಸ್ ಮಾಡಿದ್ರೆ ಎಷ್ಟು ಬಂತು 21 ಬಂತಾ? ಸೊ ಇದು ಬಂದಿರೋ ಆನ್ಸರ್ ಕರೆಕ್ಟ್ ಆಯ್ತಲ್ಲ. ಹಂಗಾರೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಅಂತ. 23 + 22 ಎಷ್ಟಾಗತ್ತೆ? 45. 34 + 33 67. 43 + 42 85. 28 + 27 55. ಎಷ್ಟು ಈಸಿಯಾಗಿ ಆನ್ಸರು ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಟೈಮಲ್ಲಿ ಬಂತು ನೋಡಿ. ಇದೆಲ್ಲ ನಿಮಗೆ ಒಲಿಂಪಿಯಾಡ್ ಕ್ವಶನ್ಸ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರುತ್ತೆ, 1 ಮಾರ್ಕ್ಸ್ಗೆ ಬರುತ್ತೆ. ತುಂಬ ಟೈಮ್ ಸ್ಪೆಂಡ್ ಮಾಡದೆ ಈ ಟ್ರಿಕ್ಕಿಂದ ನೀವು ತುಂಬ ಈಸಿಯಾಗಿ ಮಾಡ್ಬೋದು. ಸರಿ, ಇದಕ್ಕೆ ನೀವೇ ಮಾಡಿ ನನಗೆ ಆನ್ಸರ್ ಎಷ್ಟು ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಟ್ರಿಕ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಮೋರ್ ಟ್ರಿಕ್ಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.